ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ತುಂಬಾ ಟೇಸ್ಟಿಯಾದಂತಹ ಸ್ಪೈಸಿ ಆದಂತಹ ಹೀರೆಕಾಯಿ ಮಸಾಲಾ ತವಾ ಫ್ರೈ ಹೊಸ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಒಂದು ದೊಡ್ಡ ಹೀರೆಕಾಯಿನ ತಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದನ್ನೆಲ್ಲ ತೆಗೆದ್ಬಿಡಿ. ಚೆನ್ನಾಗೆಲ್ಲ ಎರಡನ್ನೂ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಅದನ್ನ ಚಿಕ್ಕ ಬೆರಳಿನಷ್ಟು ಉದ್ದ ಅದನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಉದ್ದಕ್ಕೆ ಕಟ್ ಮಾಡ್ಕೊಂಡು ಮತ್ತೆ ಇದನ್ನ 3 ಭಾಗ ಮಾಡ್ಕೊಳ್ಳಿ. ಸ್ವಲ್ಪ ತುಂಬಾ ತೆಳುವಾಗಿ ಬೇಡ, ತುಂಬಾ ದಪ್ಪನೂ ಬೇಡ, ಮೀಡಿಯಂ ಸೈಜ್ ಅಲ್ಲಿ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ. ಈ ತರ ಉದ್ದಕ್ಕೆ ಬಾಳೆಕಾಯಿನ ಕಟ್ ಮಾಡ್ಕೋತಾರಲ್ಲ, ಅದೇ ತರ ಬಜ್ಜಿ ಮಾಡೋದಕ್ಕೆ ಹಾಗೇನೆ ಇದನ್ನ ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಕಟ್ ಮಾಡ್ಕೊಂಡು ಒಂದು ಪಾತ್ರೆ ತಗೊಳ್ಳಿ. ಇವಾಗ ಅದಕ್ಕೆ ಕಟ್ ಮಾಡಿರೋದ್ರ ಪೀಸ್ಗಳನ್ನೆಲ್ಲ ಹಾಕಿ, ಅರಿಶಿನ 1 ಸ್ಪೂನ್ ಇದಕ್ಕೆ ಚಿಕ್ಕ ಸ್ಪೂನ್ ಅಲ್ಲಿ, ಹಾಗೆ ಅಚ್ಕಾರದ ಪುಡಿ 2 ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ಖಾರ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಅದನ್ನ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿ ಹಾಕೊಳ್ಳಿ. ನಾನು ಮನೆಯಲ್ಲಿ ಫ್ರೆಶ್ ಆಗಿ ಹಾಕೋತಾ ಇದ್ದೀನಿ. ಧನಿಯಾ ಪೌಡರ್ 1/2 ಸ್ಪೂನ್ ಹಾಕೊಳ್ಳಿ. ಹಾಗೆ ಗರಂ ಮಸಾಲ ಕೂಡ 1/2 ಸ್ಪೂನು ಹಾಕೋತಾ ಇದ್ದೀನಿ. ಹಾಗೆ ಉಪ್ಪು ಕೂಡ 1 ಸ್ಪೂನು. ಮತ್ತೆ ಇದಕ್ಕೆ ಕಾರ್ನ್ಫ್ಲೋರ್ ಕೂಡ ಒಂದು 2 ಸ್ಪೂನ್ಸ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ದೊಡ್ಡ ಸ್ಪೂನ್ ಅಲ್ಲಿ. ಹಾಕೊಂಡು ಚೆನ್ನಾಗೆಲ್ಲ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ್ಲೇ ನೀರ್ ಹಾಕಕ್ ಹೋಗ್ಬೇಡಿ ಇದಕ್ಕೆ, ಯಾಕೆಂದ್ರೆ ಆಲ್ರೆಡಿ ಇದ್ರ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರ್ ಹಾಕಬೇಡಿ. ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ 1 ಸ್ಪೂನ್ ಆಯಿಲ್ ಕೂಡ ಹಾಕೊಂಡು ಅದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು ಅನ್ನೋದಕ್ಕೋಸ್ಕರ 1 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಹಾಕೊಂಡೆಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಅದಕ್ಕೆ ಅಂಟ್ಕೊಂಡಿರ್ಬೇಕೆಲ್ಲನೂ. ಮಸಾಲ ಎಲ್ಲ ಅಂಟ್ಕೊಂಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ. ಮತ್ತೆ ಇದಕ್ಕೆ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಕಾರ್ನ್ಫ್ಲೋರ್ ನಾನು ದುರಿಸ್ಕೊಂಡಿದ್ದೀನಿ, ಯಾಕೆಂದ್ರೆ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ. ಇವಾಗ ಸ್ಟವ್ ಮೇಲೆ ತವಾ ಇಟ್ಕೊಳ್ಳೋಣ. ನೋಡಿ, ಇವಾಗ ಆಲ್ರೆಡಿ ಇದು ಬಿಸಿ ಆಗಿದೆ. ಇದ್ರ ಮೇಲೆ 1 ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಅದನ್ನೆಲ್ಲ ಸ್ಪ್ರೆಡ್ ಮಾಡಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ತುಂಬಾ ಹೊತ್ತು ಇಟ್ಕೋಬೇಡಿ, ಯಾಕೆಂದ್ರೆ ನೀರಿನ ಅಂಶ ಹೊರಗಡೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡಿದ ತಕ್ಷಣ ತವಾ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನ. ಇದ್ರ ಮೇಲ್ಗಡೆನೂ ಸ್ವಲ್ಪ ಆಯಿಲ್ ಹಾಕೊಂಡು ಎಲ್ಲದಕ್ಕೂ ಒಂದೊಂದ್ ಪೀಸ್ಗೂ ಸ್ವಲ್ಪನೇ ಆಯಿಲ್ ಹಾಕೊಳ್ಳಿ. ಹಾಕೊಂಡು ಸ್ವಲ್ಪ ಸೈಡ್ಗೂ ಕೂಡ ಆಯಿಲ್ ಹಾಕಿ, ಒಂದು 2 ಸ್ಪೂನ್ಸ್ ಅಷ್ಟು ಆಯಿಲ್ ಇಡ್ಸುತ್ತೆ. ಹಾಕೊಂಡು ಚೆನ್ನಾಗಿ ಇದು ಫ್ರೈ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ, ಮಸಾಲ ಎಲ್ಲ ಸೀದೋಗುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇದನ್ನ. ಇದು ಫ್ರೈ ಆಗ್ತಿದ್ದಾನೆ, ಒಂದ್ ಸೈಡ್ ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೆ ಇದನ್ನ ತಿರುಗಿಸಾಕೊಂಡು ಮತ್ತೆ ಇನ್ನ ಒಂದ್ ಕಡೆ ಫ್ರೈ ಆಗೋ ತನಕ ಸ್ವಲ್ಪ ನೋಡಿ, ಆಲ್ರೆಡಿ ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ. ಹಾಗೇನೆ ಮತ್ತೆ ಸ್ವಲ್ಪ ತಿರುಗಿಸಾಕೋತಾ ಇದ್ರೆ ಇದನ್ನ ತುಂಬಾ ಜಾಸ್ತಿ ಬೇಯಿಸಕ್ ಹೋಗ್ಬೇಡಿ, ಯಾಕೆಂದ್ರೆ ತುಂಬಾ ಜಾಸ್ತಿ ಬೇಯ್ದೋದ್ರೆ ಇದು ಮೆತ್ತೆ ಆಗೋಗುತ್ತೆ. ಅದಕ್ಕೆ 3/4 ಭಾಗ ಬೆಂದ್ರೆ ಕ್ರಿಸ್ಪಿಯಾಗಿ ಗರಿ ಆಗಿ ಚೆನ್ನಾಗಿರುತ್ತೆ. ನೋಡಿ, ಇದು 3/4 ಭಾಗ ಮಾತ್ರ ನಾನು ಬೇಯಿಸ್ಕೊಂಡಿದ್ದೀನಿ. ತುಂಬಾ ಜಾಸ್ತಿ ನೀವು ಬೇಯಿಸಿದ್ರೆ ಮೆತ್ತೆ ಆಗೋಗುತ್ತೆ, ಗರಿ ಎಲ್ಲ ಹೊಟ್ಟೋಗುತ್ತೆ ಅದು. ಅದಕ್ಕೋಸ್ಕರ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನ. ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಹೀರೆಕಾಯಿ ಮಸಾಲಾ ತವಾ ಫ್ರೈ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ, ಸ್ಪೈಸಿಯಾಗಿ ಮತ್ತೆ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ತುಂಬಾ ಟೇಸ್ಟಿ ಆಗಿದೆ ನೋಡೋದಕ್ಕೆ, ಮತ್ತೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.